ಶಿಕ್ಷಕರ ಹಕ್ಕನ್ನ ಕಸಿಯೋದಕ್ಕೆ ಮುಂದಾಯ್ತಾ ಮಹಾರಾಷ್ಟ್ರ ಸರ್ಕಾರ ಅನ್ನುವಂತ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿರುವ ಕನ್ನಡ ಶಾಲೆಗಳನ್ನ ಮುಚ್ಚುವಂತ ಕುತಂತ್ರಕ್ಕೆ ಮುಂದಾಗ್ತಾ ಇದೆಯಾ ಅನ್ನುವಂಥದ್ದೊಂದು ಬಲವಾದ ಪ್ರಶ್ನೆ. ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಿಸಿ ಕನ್ನಡ ಭಾಷೆಗೆ ಕತ್ತರಿ ಹಾಕುವಂತ ಪ್ಲಾನು, ಬಲವಂತವಾಗಿ ಮರಾಠಿ ಹೇರಿಕೆಗೆ ಮಹಾರಾಷ್ಟ್ರ ಸರ್ಕಾರ ಮುಂದಾಗ್ತಾ ಇದೆಯಾ? ಮಹಾ ಸರ್ಕಾರದ ವಿರುದ್ಧ ಬೆಳಗಾವಿ ಮಹಾರಾಷ್ಟ್ರದ ಗಡಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ವಿಜಯಪುರ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವಂತ ಜತ್ತ ತಾಲೂಕಿನ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರ ನೇಮಕ ಆಗ್ತಾ ಇದೆ. ಸಾಂಗ್ಲಿ ಜಿಲ್ಲೆಯ ಜತ್ತ, ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟದಲ್ಲಿ ಕುತಂತ್ರವನ್ನು ಮಾಡಲಾಗ್ತಾ ಇದೆ. ಈ ಒಂದು ಗಂಭೀರವಾದಂಥ ಆರೋಪ ಈಗ ಕೇಳಿ ಬರ್ತಾ ಇದೆ. ಬೇಕು ಅಂತ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಕನ್ನಡ ಸಂಘಟನೆಗಳು ಈಗ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿರುವಂಥ ಕನ್ನಡ ಶಾಲೆಗಳನ್ನು ಮುಚ್ಚುವಂಥ ತಂತ್ರವನ್ನು ಮಹಾರಾಷ್ಟ್ರ ಸರ್ಕಾರ ಈ ಮುಖಾಂತರವಾಗಿ ಮಾಡ್ತಾ ಇದೆ. ಕನ್ನಡ ಭಾಷೆಗೆ ಅಲ್ಲಿ ಕತ್ರಿ ಹಾಕಬೇಕು, ತಮ್ಮದೇ ಪಾರುಪತ್ಯ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಾರಾಷ್ಟ್ರ ಎಲ್ಲ ಪ್ಲಾನನ್ನು ಮಾಡಿಕೊಂಡಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಲವಂತವಾಗಿ ಮರಾಠಿ ಹೇರಿಕೆಗೆ ಸರ್ಕಾರ ಮುಂದಾಗಿದೆ, ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ. ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಬೇಕು, ಇದಕ್ಕೆ ತಕ್ಕಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಸಾಂಗ್ಲಿ ಜಿಲ್ಲೆಯ ಜತ್ ಮತ್ತು ಅಕ್ಕಲಕೋಟ ಅಥವಾ ದಕ್ಷಿಣ ಸೋಲಾಪುರ ಜಿಲ್ಲೆಗಳಲ್ಲಿಯ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನು ನೇಮಕ ಮಾಡೋ ಮೂಲಕ ಅಲ್ಲೆಡೆ ಕನ್ನಡಿಗರ ಸಂಸ್ಕೃತಿ ಮತ್ತು ಅಸ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ಯಾಕಂದರೆ ಇದು ಭಾಳ ವರ್ಷಗಳು ನಡೆದು ಬಂದಂಥ ಒಂದು ವ್ಯವಸ್ಥಿತ ಸಂಚು. ಅದೇ ಕರ್ನಾಟಕದ ಗಡಿ ಭಾಗದಲ್ಲಿ, ಅದು ಬೆಳಗಾವಿ ಹಿಡ್ಕೊಂಡು ನಿಪ್ಪಾಣಿ, ಚಿಕ್ಕೋಡಿ, ಅತ್ರಿ ಇರ್ಬೋದು, ಬೀದರ್ ಇರ್ಬೋದು, ಬಾಲ್ಕಿ ಇರ್ಬೋದು, ಇಲ್ಲಿ ಮರಾಠಿಗರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಒದಗಿಸಿ ಬಂದಿದೆ. ಅದು ಶಾಲೆ ಇರ್ಬೋದು, ಮರಾಠಿ ಶಿಕ್ಷಕ ಇರ್ಬೋದು. ಆಶ್ಚರ್ಯ ಅಂದರೆ ನಮ್ಮ ಕರ್ನಾಟಕದ ಗಡಿ ಭಾಗದೊಳಗೆ ಕನ್ನಡ ಮಾಧ್ಯಮ ಶಾಲೆ ಬೇಕಂತ ನಾವು ಕನ್ನಡಿಗರು ಹೋರಾಡೋ ಪರಿಸ್ಥಿತಿ ಇಲ್ಲೇ ಐತಿ. ಅಲ್ಲೇ ಇತ್ತೀಚೆಗೆ ಅಕ್ಕಲಕೋಟೆ ಮತ್ತು ಜತ್ ತಾಲೂಕಿನ 24 ಶಾಲೆಗಳಿಗೆ 24 ಶಿಕ್ಷಕರ ನೇಮಕ ಮಾಡಿದ ಒಂದು ಆದೇಶ ಹೊರಬಿದ್ರೆ ಅದರ ಕೇವಲ 4 ಮಾತ್ರ ಕನ್ನಡ ಶಿಕ್ಷಕರು ಅದಾರ. ಉಳಿದವರು ಎಲ್ಲರೂ ಮರಾಠಿ ಶಿಕ್ಷಕರು ಅಥವಾ ಉರ್ದು ಶಿಕ್ಷಕರು. ಅವ್ರನ್ನ ಅಲ್ಲೇ ನೇಮಕ ಮಾಡೋ ಮೂಲಕ ಅಲ್ಲಿ ಕನ್ನಡಿಗರ ಮಕ್ಕಳ ಹಿತವನ್ನು ಬಲಿ ಕೊಡುವಂಥ ಒಂದು ವ್ಯವಸ್ಥಿತ ಸಂಚಲನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ತಗೋಬೇಕು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ಮತ್ತು ಅಕ್ಕಲಕೋಟೆ ಹಿಂದಕ್ಕೆ ನಾವು ಕರ್ನಾಟಕ ಸರ್ಕಾರದಾಗ ಹೋಗ್ತೇವೆ ಅಂದೆವು, ಆದರೂ ಮಹಾರಾಷ್ಟ್ರ ಸರ್ಕಾರ ಹೋಗ್ಬಿಡ್ಲಿಲ್ಲ. ಈಗ ಮತ್ತೊಂದು ಕುತಂತ್ರ ಮಾಡ್ಯಾರ. ಕನ್ನಡ ಶಾಲೆಗೆ ಮರಾಠಿ ಶಿಕ್ಷಕರನ್ನು ತುಂಬಲಾಕತ್ಯಾರ. ಕನ್ನಡ ಹುಡುಗರಿಗೆ ಮರಾಠಿ ಶಿಕ್ಷಕರು ಏನು ಕಲ್ಸವರು? ಹೋಗಲಿ, ಹುಡುಗರೇ ಏನು ಕಲಿಯುವ ಅಂತ. ಅದಕ್ಕಾಗಿ ನಮ್ಮ ಇದ್ರಾಗ ಕನ್ನಡ ಶಿಕ್ಷಕರ ನೇಮಕ ಮಾಡಿ ಕನ್ನಡ ಶಾಲೆಗೇನು ಸಹಾಯ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಐತಿ. ಹಿಂದಕ್ಕೆ ನಾವು